ಮೊದಲ ಸಂಪುಟ ಸಭೆಯಲ್ಲಿ ಡಿಕೆ ಶಿವಕುಮಾರ್ ತೆಗೆದುಕೊಂಡಿರುವಂತಹ 3 ಮಹತ್ವದ ನಿರ್ಧಾರಗಳು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ವೀರಗಂಗಾಧರ ಅಜ್ಜಯ್ಯನ ಹೆಸರಿನಲ್ಲಿ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಇದಾದ ನಂತರ ನಡೆದಂತಹ ತಮ್ಮ ನೇತೃತ್ವದ ಮೊದಲ ಸಚಿವ ಸಂಪುಟದಲ್ಲಿ ಕೆಲವು ಮಹತ್ವದ ನಿರ್ಧಾರವನ್ನ ನೂತನ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ಮೊದಲ ಸಚಿವ ಸಂಪುಟದಲ್ಲಿ ಜನತೆಗೆ ಹೊಸ ಕೊಡುಗೆ ನೀಡುವಂತಹ ತೀರ್ಮಾನವನ್ನ ಸಿಎಂ ಅವರು ಮಾಡಿಕೊಂಡಿದ್ದಾರೆ. ಬೆಂಗಳೂರು ಕಸ ವಿಲೇವಾರಿಗೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಕೇವಲ ಮಾತು ಕೊಡೋದಲ್ಲ, ಅದನ್ನ ಜಾರಿಗೆ ತರಬೇಕು ಅಂತ ಹೇಳಿದ್ದಾರೆ. ನಾನೇ ಬೆಂಗಳೂರಿನಲ್ಲಿ ಕಸ ಎತ್ತುವ ವಿಚಾರವಾಗಿ 3 ವರ್ಷಗಳಲ್ಲಿ ನಮ್ಮ ಮುಂದೆ ಎಷ್ಟು ಸವಾಲುಗಳು ಎದುರಾಗುತ್ತವೆ ಅಂತ ಹೇಳಿ ನಾನು ಅನುಭವಿಸಿದ್ದೇನೆ. ಇದೇ ರೀತಿ ದೊಡ್ಡ ಸವಾಲು ಎದುರಿಸಬೇಕಾಗಿದೆ. ರೈತರ ಸಮಸ್ಯೆಯನ್ನ ಬಗೆಹರಿಸೋದು ನಮ್ಮ ಆದ್ಯತೆಯಾಗಿದೆ ಅಂತ ಹೇಳಿ ಸಿಎಂ ಅವರು ಹೇಳಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ 3 ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿದೆ. ಮನೆ ಕಟ್ಟುವವರ ಸಮಸ್ಯೆಗಳಿಗೆ ಸ್ಪಂದಿಸಿದಂತಹ ನೂತನ ಸಿಎಂ ರಾಜ್ಯದಲ್ಲಿ ಪ್ರತಿ ಮನೆಯಲ್ಲಿ ಎಲ್ರಿಗೂ ಕೂಡ ಕಾಡ್ತಾ ಇರುವಂತಹ ಪ್ರಮುಖ ಸಮಸ್ಯೆ ಏನು ಅಂತಂದ್ರೆ ಓಸಿ ಮತ್ತು ಸೇಸಿ. ಜನರನ್ನ ಕಾಡ್ತಿರುವಂತಹ ದೊಡ್ಡ ಸಮಸ್ಯೆ ಓಸಿ ಮತ್ತು ಸೇಸಿ. ಈ ಒಂದು ಸಮಸ್ಯೆಗೆ ಪರಿಹಾರ ಮಾಡಬೇಕು ಅಂತ ಹೇಳಿ ಅವರು 2500 ಅಡಿಯವರೆಗೆ 20% ಹೆಚ್ಚು ಕಮ್ಮಿ ಇದ್ರೂ ಕೂಡ ಒನ್ ಟೈಮ್ ಕಳೆದ ತಿಂಗಳು 31ವರೆಗೂ ಕೂಡ ಅರ್ಜಿ ಹಾಕಿ ಮನೆ ಕಟ್ಟುವವರಿಗೆ ಅವಕಾಶ ನೀಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಮನೆ ಕಟ್ಟುವವರಿಗೆ ನೀರು ನೀಡುವುದು ನಮ್ಮ ಕರ್ತವ್ಯ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಹೌದು, ಮನೆ ಕಟ್ಟಾದ ಮೇಲೆ ಅದು ನೀರು ಅಗತ್ಯ ಇದ್ದೇ ಇರುತ್ತೆ. ಗೋಡೆಗಳಿಗೆಲ್ಲ ನೀರು ಹಾಕ್ಬೇಕಾಗತ್ತೆ. ಸೊ ಹೀಗಿರ್ಬೇಕಾದ್ರೆ ನೀರಿನ ಸಮಸ್ಯೆ ಜಾಸ್ತಿ ಆಗ್ತಾ ಇತ್ತು. ಸೊ ಆ ಒಂದು ಕಾರಣಕ್ಕಾಗಿ ಈ ರೀತಿಯ ಹೊಸ ಸಿಎಂ ಈ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ. ಇನ್ನು ಏನು ಅಂದ್ರೆ ಹಸಿ ಕಸ ಒಣ ಕಸದ ವಿಚಾರವಾಗಿ ಬೆಂಗಳೂರಿನಲ್ಲಿ ಕಸ ಎಲ್ಲಿ ಬೇಕೋ ಅಲ್ಲಿ ಥ್ರೋ ಮಾಡ್ತಾರೆ. ಇನ್ನು ಆಫೀಸಿಗೆ ಹೋಗುವಂತವ್ರು IT-BT ಕಂಪನಿಗಳಿಗೆಲ್ಲ ಶಿಫ್ಟ್ ವೈಸ್ ಇರುತ್ತೆ. ಈಗ ಬೆಳಗಿನ ಶಿಫ್ಟ್ ಅವರು ಬರೋದೇ ಒಂದು 10 ಗಂಟೆ ಹಿಂಗ ಆಯ್ತು ಅಂತಂದ್ರೆ ಅವ್ರು ಎಲ್ಲಿ ಯಾವಾಗ ಯಾವ ಟೈಮಿಗೆ ಕಸ ಹಾಕಬೇಕು. ಸೊ ಅವ್ರು ಏನ್ ಮಾಡ್ತಾರೆ, ಹೊರಗಡೆ ಇರುವಂತಹ ಒಂದು ಖಾಲಿ ಜಾಗದಲ್ಲಿ ಹೋಗಿಡ್ತಾರೆ. ಆ ಖಾಲಿ ಜಾಗದಲ್ಲಿ ಹಂಗೆ ಸ್ಟೋರ್ ಆಗಿ ಸಿಕ್ಕಾಪಟ್ಟೆ ಕಸ ಆಗಿ ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೀಗಿರ್ಬೇಕಾದ್ರೆ ಈ ರೀತಿಯಾಗಿ ಮಾಡಬಾರ್ದು ಅನ್ನುವಂತ ಕಾರಣಕ್ಕಾಗಿ ನಾನೊಂದು ಒಳ್ಳೆ ಹೆಜ್ಜೆಯನ್ನ ಇಡ್ತೀನಿ ಅಂತ ಹೇಳಿ ನೂತನ ಸಿಎಂ ಹೇಳ್ತಾರೆ. ಇನ್ನು ಏಕಾತ ಮತ್ತು ಬಿಖಾತಾ ವರ್ಗಾವಣೆಯ ನಿರ್ಧಾರ. ಏಕಾತ ಮತ್ತು ಬಿಖಾತಾ ವರ್ಗಾವಣೆಯನ್ನ ಬೆಂಗಳೂರಿಗೆ ಸೀಮಿತವಾಗಿರುವಂತಹ ಪ್ರಯೋಗವಾಗಿ ತಂದಿದ್ದೆವು. ಇದನ್ನ ರಾಜ್ಯದ ಎಲ್ಲಾ ಕಡೆಗೂ ಕೂಡ ವಿಸ್ತರಿಸುವಂತಹ ಕೆಲಸವನ್ನ ಮಾಡ್ತೇನೆ. ಇನ್ನೊಂದು ಮಹತ್ವದ ನಿರ್ಧಾರ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಬಿಖಾತಾದಿಂದ ಏಕಾತ ಪರಿವರ್ತನೆಗಳನ್ನ ಬೆಂಗಳೂರು ಮಾತ್ರ ಅಲ್ಲದೆ ಇಡೀ ರಾಜ್ಯಕ್ಕೆ ವಿಸ್ತರಿಸಲಿಕ್ಕೆ ತೀರ್ಮಾನಿಸಲಾಗಿದೆ. ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ ಭೂ ಗ್ಯಾರಂಟಿ ಆಗಿದೆ. ಜನರ ಆಸ್ತಿಗೆ ಸರಿಯಾದ ದಾಖಲೆ ಮಾಡಿಕೊಡ್ಲಿಕ್ಕೆ ಮುಂದಾಗಿದ್ದೇವೆ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಬೆಂಗಳೂರು ರಸ್ತೆ ಡಾಂಬರೀಕರಣ. ಬೆಂಗಳೂರು ನಗರದ ಗುಂಡಿ ಬಿದ್ದಂತಹ ರಸ್ತೆಗಳು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಲೇ ಇದೆ. ಅದು ಮಳೆ ಬಂದರಂತೂ ಜನರ ಸಮಸ್ಯೆ ಹೇಳತೀರಿದ್ದಾಗಿದೆ. ಹೀಗಾಗಿ ಬೆಂಗಳೂರಿನ ರಸ್ತೆಗೆ ಡಾಂಬರೀಕರಣ ಮಾಡಲಿಕ್ಕೆ ಹಣವನ್ನ ಮೀಸಲಿಡ್ಲಿಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಬೆಂಗಳೂರು ನಗರಗಳ ರಸ್ತೆಗಳಲ್ಲಿ ಹಾಲಿ ಯೋಜನೆಗಳನ್ನ ಹೊರತುಪಡಿಸಿ ಎಲ್ಲಾ ರಸ್ತೆಗಳ ಡಾಂಬರೀಕರಣಕ್ಕೆ 20,000 ಕೋಟಿ ಅನುದಾನವನ್ನ ನೀಡಲಿಕ್ಕೆ ತೀರ್ಮಾನ ಮಾಡಲಾಗಿದೆ. 3-4 ತಿಂಗಳಲ್ಲಿ ಡಾಂಬರೀಕರಣ ಮಾಡಲಿಕ್ಕೆ ತೀರ್ಮಾನವನ್ನ ಮಾಡಿದ್ದೇವೆ ಅಂತ ಹೇಳಿದ್ರು. ಭಾರತ್ ಜೋಡೋ ಯುವಕರ ಸಂಘ 10,000 ಭಾರತ ಜೋಡೋ ಯುವಕರ ಸಂಘ ಇದು ರಚಿಸಲಿಕ್ಕೆ ತೀರ್ಮಾನ ಮಾಡಲಾಗಿದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಪ್ರತಿ ಪಂಚಾಯಿತಿಯಲ್ಲಿ ಯುವಕರ ಸಂಘವನ್ನ ರಚನೆ ಮಾಡಬೇಕು. ಈ ಸಂಘದಲ್ಲಿ ಕನಿಷ್ಠ 150ರಿಂದ 200 ಯುವಕರು ಇರ್ತಾರೆ. ನಗರ ಪ್ರದೇಶಗಳಲ್ಲಿ ವಾರ್ಡ್ ಮಟ್ಟದಲ್ಲಿ ಸಂಘ ರೂಪಿಸಲಾಗುತ್ತೆ. ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮ, ನಾಯಕತ್ವ ಬೆಳವಣಿಗೆ, ಸಾಮಾಜಿಕ ಸಾಮರಸ್ಯ, ಯುವಕರ ಪ್ರತಿಭೆ ಇದೆಲ್ಲ ಅನಾವರಣಕ್ಕೆ ವೇದಿಕೆ ಕಲ್ಪಿಸಬೇಕು ಅಂತ ಹೇಳಿ ನೂತನ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ನಿಮ್ಗೆ ಏನ್ಸುತ್ತೆ? ಡಿ ಕೆ ಶಿವಕುಮಾರ್ ಅವರ ಕೆಲಸಗಳು ಇಷ್ಟ ಆಗ್ತಿದ್ಯಾ? ಕಮೆಂಟ್ ಮಾಡಿ ತಿಳಿಸಿ. ಇದಾಗಿದೆ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು ವೇಗ ನಮ್ಮದು.